ನಮಸ್ಕಾರ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಸಮುದ್ರದ ನೀರು ಏಕೆ ಉಪ್ಪುಪ್ಪಾಗಿರುತ್ತೆ ಅಂತ? ಅದಕ್ಕೆ ಯಾವ ಕಾರಣ ಇದೆ? ಅದು ಏಕೆ ಉಪ್ಪುಪ್ಪಾಗಿರುತ್ತೆ ಸಮುದ್ರದ ನೀರು ಅಂತ? ಮೊದಲಿಗೆ ಸಮುದ್ರದ ನೀರು ಉಪ್ಪುಪ್ಪಾಗಿ ಇರೋದಕ್ಕೆ ಕಾರಣ ಏನು, ಮತ್ತು ಸಮುದ್ರಕ್ಕೆ ಉಪ್ಪಿನಾಂಶ ಎಲ್ಲಿಂದ ಬಂತು, ಅದರ ಮೇನ್ ಸೋರ್ಸ್ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಾವು ಸಮುದ್ರ ಉಪ್ಪುಪ್ಪಾಗಿರೋದಕ್ಕೆ ಮೇನ್ ಸೋರ್ಸ್ ಬಂದು ಮಳೆ. ಅಂದರೆ ನಾವು ಸಮುದ್ರಕ್ಕೆ ಬೀಳುವಂತಹ ಮಳೆ ನೀರು ಉಪ್ಪುಪ್ಪಾಗಿರಲ್ಲ, ಆದರೂ ಕೂಡ ಸಮುದ್ರ ಉಪ್ಪುಪ್ಪಾಗಿರುತ್ತೆ. ಅದು ಹೇಗೆ ಅಂದರೆ, ಮೊದಲು ಮಳೆ ಎಲ್ಲ ಜಾಗದಲ್ಲೂ ಬೀಳುತ್ತೆ. ನಾವು ನೋಡಿರ್ತೀವಿ, ಎಲ್ಲ ತಾವು ಮಳೆ ಬೀಳ್ತಾನೆ ಇರುತ್ತೆ. ಎಲ್ಲೆಲ್ಲಿ ಮಳೆ ಬೀಳುತ್ತೆ ಇದೆಲ್ಲ ನದಿಯಾಗಿ ಹರ್ಕೊಂಡು ಬರುತ್ತೆ. ಹರ್ಕೊಂಡು ಬಂದು ಕೊನೆಗೆ ಸಮುದ್ರಕ್ಕೆ ಸೇರೋದು, ಇದು ನಮಗೆಲ್ಲ ಕಾಮನ್ನಾಗಿ ಗೊತ್ತು. ಆದರೆ ಈ ಮಳೆ ಉಪ್ಪನ್ನ ಎಲ್ಲಿಂದ ತರುತ್ತೆ ಅದನ್ನು ನೋಡೋಣ. ಮೊದಲಿಗೆ ಮಳೆ ಬೀಳುವಾಗ ಒಂದು ಮಳೆ ಮಣ್ಣು ಮೇಲೆ ಬೀಳುತ್ತೆ ಮತ್ತು ಕಲ್ಲುಗಳ ಮೇಲೆ ಬೀಳುತ್ತೆ. ಯಾವಾಗ ಈ ಮಳೆ ಮಣ್ಣು ಮತ್ತು ಕಲ್ಲು ಮೇಲೆ ಬೀಳುತ್ತೆ, ಆಗ ಆ ಮಳೆ ಮಣ್ಣು ಮತ್ತು ಕಲ್ಲಿನ ಮಿನರಲ್ಸ್ನ ಜೊತೆಲೇ ಕರಗಿಸಿ ಅದ್ರ ಜೊತೆಲೇ ಹರ್ಕೋತಾ ಬರುತ್ತೆ. ಹೀಗೆ ಮಳೆ ಸಮುದ್ರಕ್ಕೆ ನೀರಿನ ಜರಿಗಳು ಮತ್ತು ಎಷ್ಟೊಂದು ರಿವರ್ಸ್ಗಳು ಹಾಗೂ ಅದೇ ಕಾಲುವೆಗಳ ಮುಖಾಂತರ ಸಮುದ್ರಕ್ಕೆ ಈ ನೀರು ಹರ್ಕೋತಾ ಬರುತ್ತೆ. ಮಣ್ಣಿನಲ್ಲಿರುವಂಥ ಮಿನರಲ್ಸ್ ಆಗ್ಬೋದು, ಇದೆಲ್ಲನೂ ತನ್ನ ಜೊತೆಲೇ ತಗೊಂಡು ಬರುತ್ತೆ. ಹೀಗೆ ತಗೊಬರುವಂಥ ಮಣ್ಣು ಮಿನರಲ್ಸ್ಗಳು ಉಪ್ಪಿನ ಅಂಶವನ್ನು ಹೊಂದಿರ್ತವೆ. ಆದರೆ ನೀವು ಕೇಳ್ಬೋದು, ಉಪ್ಪಿನ ಅಂಶ ಸಮುದ್ರಕ್ಕೆ ಬರುವಂಥ ರಿವರ್ನಲ್ಲೂ ಇದೆ ಅಂದರೆ ಸಿಹಿ ನೀರು ಅಂತ ನಾವು ಯಾಕೆ ಕರಿತೀವಿ, ಅದು ಯಾಕೆ ಉಪ್ಪಾಗಿರಲ್ಲ ಅಂತ ನೋಡಿ. ಅದು ಸಿಹಿ ನೀರು ಉಪ್ಪಾಗಿ ಯಾಕಿರಲ್ಲ ಅಂದರೆ ಅದರಲ್ಲಿ ಹೆಚ್ಚು ಉಪ್ಪಿನಾಂಶ ಇರೋದಿಲ್ಲ. ಆದರೆ ಈ ನೀರು ಯಾವಾಗ ಸಮುದ್ರಕ್ಕೆ ಬಂದು ಶೇಖರಣೆ ಆಗ್ತಾ ಹೋಗುತ್ತೆ, ಆ ಟೈಮಲ್ಲಿ ನಾವು ಇಲ್ಲಿ ಅತಿ ಹೆಚ್ಚು ಉಪ್ಪಿನಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಈ ಉಪ್ಪಿನಾಂಶ ಯಾಕೆ ಕಡಿಮೆ ಆಗಲ್ಲ ಅಂದರೆ, ಬಿಸಿಲಿಗೆ ಸಮುದ್ರದ ಮೇಲಿನಂತಹ ನೀರು ಆವಿಯಾಗಿ ಮತ್ತೆ ಮಳೆಯಾಗಿ ಬರುತ್ತೆ. ಯಾವಾಗ ನಾವು ಈ ಮಳೆ ಮತ್ತೆ ಮತ್ತೆ ಆಗ್ತಾ ಇರುತ್ತೆ, ಸಮುದ್ರದ ನೀರು ಖಾಲಿಯಾಗುತ್ತೆ, ಸಮುದ್ರದ ನೀರು ಹಾವಿಯಾಗಿ ಮತ್ತೆ ಬಂದು ಮಳೆ ಹೊಯ್ದು ಮತ್ತೆ ಇನ್ನೊಂದಷ್ಟು ಕಾನ್ಸಂಟ್ರೇಟ್ ತರುತ್ತೆ. ಮತ್ತು ಅದೇ ನೀರು ಹಾವಿಯಾಗುತ್ತೆ, ಮತ್ತೆ ವಾಪಸ್ ಹೋಗಿ ಮತ್ತೆ ಸಮುದ್ರಕ್ಕೇ ಹರ್ಕೊಂಡು ಬರುತ್ತೆ, ಮತ್ತಷ್ಟು ಮಿನರಲ್ಸ್ ತಗೊಂಡು. ಇದೇ ನೀರು ಸೈಕಲ್ ರಿಪೀಟ್ ಆಗಿ ಇದೇ ನೀರು ಮತ್ತಷ್ಟು ಮಿನರಲ್ಸ್ನ ಪ್ರತಿ ಬಾರಿ ತರ್ತಾ ಹೋಗುತ್ತೆ. ಹೀಗೆ ಪ್ರತಿ ಬಾರಿ ಬರುವಂಥ ಮಿನರಲ್ಸು ಸಮುದ್ರದಲ್ಲಿ ಶೇಖರಣೆ ಆಗಿ ಅತಿ ಹೆಚ್ಚು ಉಪ್ಪಿನಾಂಶನ ಒಳಗೊಂಡಿರುತ್ತೆ. ಹಾಗೆ ನಾವು ವಾಟರ್ ಸೈಕಲ್ ಬಗ್ಗೆ ಓದಿರ್ತೀವಿ. ವಾಟರ್ ಸೈಕಲಲ್ಲಿ ಇರೋ ರೀತಿ ರೈನು ಯಾವ ರೀತಿ ಸೈಕಲ್ ಆಗಿ ಸಮುದ್ರಕ್ಕೆ ಬಂದಂಥ ನೀರು ಮತ್ತೆ ಮೋಡಾಗಿ ಮತ್ತೆ ಮಳೆ ಹುಯ್ದು ಮತ್ತೆ ಅದೇ ನೀರು ಸಮುದ್ರಕ್ಕೆ ಬಂದು ಸೇರುತ್ತೆ. ಈ ಸೈಕಲ್ ರಿಪಿಟೇಷನ್ ಆಗುವ ಸಮಯದಲ್ಲೇ ಈ ಕಾನ್ಸಂಟ್ರೇಷನ್ ಆಗಿರುವಂತಹ ಉಪ್ಪಿನಾಂಶ ಮಿನರಲ್ಸ್ನ ಸಮುದ್ರಕ್ಕೆ ತರ್ತಾ ಹೋಗುತ್ತೆ. ಮತ್ತು ಈ ಮಿನರಲ್ಸು ಸಮುದ್ರದಲ್ಲೇ ಇರುತ್ತೆ. ಯಾಕಂದರೆ ಸಮುದ್ರನೇ ನೀರಿರುವಂಥ ಅತಿ ದೊಡ್ಡ ಸೋರ್ಸ್ ಆಗಿರುವ ಕಾರಣದಿಂದಾಗಿ ಈ ನೀರು ಎಲ್ಲೂ ಹೋಗ್ತೇನೆ ಸಮುದ್ರದಲ್ಲೇ ಇರುತ್ತೆ. ಸೊ ಸಮುದ್ರದಲ್ಲಿರುವಂಥ ಈ ನೀರು ಸಮುದ್ರದಲ್ಲಿರೋ ಕಾರಣದಿಂದ ನಾವು ಹೇಳ್ಬೋದು ಸಮುದ್ರದ ನೀರು ಅತಿ ಹೆಚ್ಚು ಉಪ್ಪಿನಾಂಶನ ಒಳಗೊಂಡಿರುತ್ತೆ ಅಂತ. ಕೆಲವು ಪ್ರಾಣಿಗಳು ಈ ಉಪ್ಪಿನಾಂಶ ಇರುವಂಥ ನೀರು ಮಿನರಲ್ಸ್ಗಳನ್ನ ತನ್ನ ಜೀವನ ಶೈಲಿಯಲ್ಲಿ ಅವು ಕೂಡ ತಿಂತವೆ. ಆದರೆ ಅವು ಎಷ್ಟೇ ತಿಂದರೂ ಕೂಡ ಸಮುದ್ರಕ್ಕೆ ಬಂದು ಸೇರುವಂಥ ಮಿನರಲ್ಸನ್ನು ಕಂಪೇರ್ ಮಾಡಿದ್ರೆ ನಾವು ಅತಿ ಹೆಚ್ಚು ಮಿನರಲ್ಸ್ ಬಂದು ಸೇರ್ತವೆ. ಆಗಿರೋ ಕಾರಣದಿಂದ ಸಮುದ್ರದ ನೀರು ಉಪ್ಪಾಗಿರುತ್ತೆ ಮತ್ತು ಅದಕ್ಕೆ ಹರಿದು ಬರುವಂತಹ ಫ್ರೆಶ್ ವಾಟರು ನಮಗೆ ಉಪ್ಪಿನಾಂಶತೆಯನ್ನು ತೋರಿಸಲ್ಲ. ಸಮುದ್ರದಲ್ಲಿರುವಂತಹ ಉಪ್ಪು ನೀರಾಂಶ ಯಾಕೆ ಇರುತ್ತೆ ಅನ್ನೋ ಇದರಿಂದ ಸೀಕ್ರೆಟ್ ಬಂದು ಇದೇ ರೀಸನ್ ಆಗಿದೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇದೇ ರೀತಿ ಮತ್ತಷ್ಟು ವೀಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ಸೈನ್ಸ್ ಬಗ್ಗೆ ಆಗ್ಬೋದು ಅಥವಾ ಡಾಕ್ಯುಮೆಂಟ್ರೀಸ್ ಬಗ್ಗೆ ಆಗ್ಬೋದು. ಧನ್ಯವಾದಗಳು.